ನಮಸ್ಕಾರ. ನಾನಿವತ್ತು ನಿಮಗೆ ಟೊಮ್ಯಾಟೊ ದೋಸೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲರೂ ಟೊಮ್ಯಾಟೊ ಉತ್ತಪ್ಪ ಅದೆಲ್ಲ ತಿಂದೇ ಇರ್ತೀರಿ. ಇದು ಹೊಸ ಥರದ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಇದಕ್ಕೆ ಏನು ಚಟ್ನಿ ಅದು ಬೇಡ, ಆಮೇಲೆ ನೆನೆಸೋದು ಇಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ರೆಗ್ಯುಲರ್ ದೋಸೆ ತಿಂದಿದ್ದಾಗ ಚೇಂಜ್ ಅಂತಲೂ ಥರ ಮಾಡ್ಕೋಬೋದು. ಇವಾಗ ನಾನು ಇದಕ್ಕಿಲ್ಲಿ 3 ರಿಂದ 4 ಟೊಮ್ಯಾಟೊ ಹಾಕ್ಕೊತೀನಿ. ಇದು ಸ್ವಲ್ಪ ಹುಳಿ ಇದೆ, ನೀವು ಬೇಕು ಅಂತಂದರೆ ಹುಳಿ ಕಡಿಮೆ ಇರೋದನ್ನು ಬಳಸ್ಕೋಬೋದು. ಆಮೇಲೆ ಇದಕ್ಕೆ ನಾನು ನೆನೆಸಿರೋದು 2 ಒಣಮೆಣ್ಸಿಕಾಯಿ, ಕಾಶ್ಮೀರಿ ಲಾಲ್ ಮಿರ್ಚ್ ಅಂತಾರಲ್ಲ, ಒಣಮೆಣ್ಸಿಕಾಯಿ ಹಾಕ್ಕೊಂಡು, ಬೇಕಂದ್ರೆ ನೀವು ಬ್ಯಾಡಗಿ ಮೆಣಸಿಕಾಯನ್ನು ಹಾಕ್ಕೋಬೋದು, ಇಲ್ಲ ನೆನೆಸ್ಲಾರ್ದೇನೂ ಹಂಗೂ ಹಾಕ್ಕೋಬೋದು. ಇವಾಗ ನಾನು ಇದನ್ನು ರುಬ್ಕೊಳ್ತೀನಿ. ಈಗ ನೋಡಿರಿ, ಇದು ಎಷ್ಟು ಆಗ್ತದೋ ಅಷ್ಟು ಸಣ್ಣ ರುಬ್ಕೊಳ್ರಿ, ಹಂಗೇನಿದು ಇಲ್ಲ. ಯಾಕಂದರೆ ಇದನ್ನು ನಾವು ಮತ್ತೆ ಗ್ರೈಂಡ್ ಮಾಡೋದಿರ್ತಲ್ಲ, ಸೊ ಸಣ್ಣ ಹಾಗೆ ಆಗ್ತದೆ ಇದು. ಇದಕ್ಕೆ ನಾನು 1 ಕಪ್ಪಷ್ಟು ರವೆ ಹಾಕ್ಕೊತೀನಿ. ಇದು ಮಾಮೂಲಿ ರವೆ, ಚಿರೋಟಿ ರವೆ ಅದು ಅಲ್ಲ, ಉಪ್ಪಿಟ್ಟಿಗೆ ಬಳಸ್ತೀವಲ್ಲ ಅದೇ ರವೆ ಹಾಕ್ಕೊತೀನಿ ನಾನೀಗ. ಆಮೇಲೆ 1 ಕಪ್ ರವೆ, ಆಮೇಲೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು. ನೀವು ಬೇಕು ಅಂದರೆ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ನಾನು ಹಾಕಿಲ್ಲ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಗರಿ ಗರಿಯಾಗಿ ಬರ್ತದೆ. ನಾನು ಇದೊಂಥರ ಮೆತ್ತಗೆ ಚಲೋ ಇರ್ತಂತೆ ಈ ಥರ ಟ್ರೈ ಮಾಡಿದೆ. ಆಮೇಲೆ 1 ಕಪ್ಪಷ್ಟು ನಾರ್ಮಲ್ ಮೊಸರದಿದು, ಹುಳಿ ಮೊಸರಿಲ್ಲ, ಯಾಕಂದರೆ ಟೊಮ್ಯಾಟೊ ಹುಳಿ ಇರೋದಕ್ಕೆ ನಾನು ಹುಳಿ ಮೊಸರು ಬಳಸಿಲ್ಲ, ನಾರ್ಮಲ್ ಮೊಸರದೆ. ಇದು ಒಂದು ಆಲೂಗಡ್ಡೆ ತೊಗೊಂಡಿನೀಗ. ಆಲೂಗಡ್ಡೆ ಬೇಯಿಸಿದ ಆಲೂಗಡ್ಡೆನ ಗ್ರೇಟ್ ಮಾಡ್ಕೊತೀನಿ. ಈಗ ಇದು ಆಲೂಗಡ್ಡೆ ಹಾಕ್ಕೊಳ್ಳೋದಕ್ಕೆ ಒಂಥರ ಟೇಸ್ಟ್ನು ಚಲೋ ಬರ್ತದೆ. ಈಗ ಆಮೇಲೆ ಈಗಿದು 1 ಆಲೂಗಡ್ಡಿನ ಹಾಕ್ಕೊಂಡಿನಿ. ಈಗ ಇದನ್ನು ಇವಾಗ ನಾನು ಮುಚ್ಕೊಂಡು ಎಷ್ಟು ಸಣ್ಣ ಆಗ್ತದೋ ಅಷ್ಟು ಸಣ್ಣ ನೀರು ಹಾಕ್ತೇನೆ ರುಬ್ಕೋಬೇಕು. ಇದನ್ನು ನೀರು ಹಾಕೋದೇನು ಬೇಕಿಲ್ಲ, ಯಾಕಂದ್ರೆ ಮೊಸರು ಅದೆಲ್ಲ ಇರ್ತದಲ್ಲ. ನೋಡಿರಿ, ಈಗ ನಾನು ಇಷ್ಟು ಸಣ್ಣ ರುಬ್ಕೊಂಡೇನಿ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ತಗೊಳ್ತೀನಿ. ಎಲ್ಲರೂ ಟ್ರೈ ಮಾಡಿ ಹೆಂಗದಂತ ನಂಗೆ ಹೇಳ್ರಿ. ಆಮೇಲೆ ಇದು ಗ್ರೈಂಡರ್ಗೂ ನೀರು ಹಾಕಿ ಒಂದು ಸರಿ ನೀರನ್ನು ಇದು ಮಾಡಿ ಹಾಕ್ಕೊಂಡಿನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಕಲಸಿಟ್ಟು ಒಂದು 5 ನಿಮಿಷ, 5 ರಿಂದ ಒಂದು 10 ನಿಮಿಷ ಒಳಗೆ ಮುಚ್ಚಿಟ್ರೆ ಸಾಕು. ಜಾಸ್ತಿ ನೆನೆಸೋದೇನು ಬೇಕಿಲ್ಲ. ಒಂದು ಸ್ವಲ್ಪ ರವೆ ಉಪ್ಕೊಂತಲ್ಲ ಅದಕ್ಕೇ. ಈಗಿದು ಕನ್ಸಿಸ್ಟೆನ್ಸಿ ಕರೆಕ್ಟಾಗೇ ಬಂದಿದೆ. ಈಗ ನೋಡ್ರಿ, ಈಗ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೂ ಸಾಕು. ಇವಾಗ ನಾನು ಇದನ್ನು ದೋಸೆ ಹಾಕ್ಕೊತೀನಿ. ಇಷ್ಟೇ, ಇದು ಬಹಳ ಸುಲಭ. ಒಂದೊಂದು ಸರಿ ಚೇಂಜ್ ಅಂತಲೂ ಮಾಡ್ಕೋಬೋದು. ಟ್ರೈ ಮಾಡಿರಿ ಎಲ್ಲರೂ. ಇದಕ್ಕೆ ಆಮೇಲೆ ಎಣ್ಣೆ ಅದನ್ನು ಹಾಕಿ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಬೇಕು. ಯಾಕಂದರೆ ಹಸಿ ಟೊಮ್ಯಾಟೊ ಇರ್ತದಲ್ಲ, ಅದೊಂದು ಸ್ವಲ್ಪ ಹಸಿ ವಾಸನೆ ಬೇಯೋವರೆಗೆ ಇದನ್ನೊಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ 2 ಸೈಡು ಬೇಯಿಸ್ಕೋಬೇಕು. ಇದು ಕಡಲೆ ಹಿಟ್ಟದು ಎಲ್ಲ ಹಾಕಿರ್ತಲ್ಲ, ಕಲರ್ನು ಚಲೋ ಬರ್ತದೆ. ಇದು ನೋಡಿರಿ, ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪ್ ಬರ್ತದೆ. ನಾನು ರವೆ ಹಾಕಿದ್ದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿಲ್ಲ. ಅಕ್ಕಿ ಹಿಟ್ಟು ಆಪ್ಷನಲ್ಲು, ಬೇಕು ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ಈಗಿದು ರೆಡಿಯಾಗಿದೆ. ಇದನ್ನು ಮೊಸರು, ಉಪ್ಪಿನಕಾಯಿ ಜೊತೆಗೆ ಟೇಸ್ಟ್ ಚಲೋ ಇರ್ತದೆ. ಹೋಪ್ ನಿಮಗಿದು ವಿಡಿಯೋ ಎಲ್ಲರಿಗೂ ಲೈಕ್ ಆಗ್ಯದ ಅಂದ್ಕೊತೀನಿ. ಒಂದು ಸರಿ ಟ್ರೈ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಧನ್ಯವಾದ.